ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ, ಹಾಗೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ ಫ್ರೆಂಡ್ಸ್, ಇವತ್ತಿನ ಒಂದು ರೆಸಿಪಿ ತುಂಬ ಇಷ್ಟ ಆಗುತ್ತೆ ನಿಮಗೆಲ್ಲ, ಈಸಿಯಾಗಿ ಮಾಡ್ಕೊಬೋದು. ಅದೇನು ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡೋಣ ಬನ್ನಿ. ಓಕೆನಾ, ವೆಜ್ ಮೋಮೋಸ್ ಮಾಡ್ತಾಯಿದ್ದೀನಿ. ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂಥ ಒಂದು ಮಸಾಲೆ ಐಟಮ್ಸ್ಗಳನ್ನು ಉಪಯೋಗಿಸ್ಕೊಂಡು ಮೋಮೋಸ್ ರೆಡಿ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಈಗ ಆವಾಗಲೇ ಬೀನ್ಸ್ ಬೇಯಿಸಾಕಿಟ್ಟಿದ್ದೀನಿ, ಇಲ್ಲಿ ಹಿಟ್ಟನ್ನು ಸಹ ಕಲಿಸ್ಕೊಡ್ತಾ ಇದ್ದಾಳೆ. ಉಳಿದೆಲ್ಲ ತರಕಾರಿಗಳನ್ನು ಸಹ ಇಲ್ಲಿ ಹೆಚ್ಚ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಕ್ಯಾಬೇಜ್ ಮಾತ್ರ ತುರ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆ ಸಣ್ಣದಾಗಿ ಹೆಚ್ಚಕ್ಕೆ ಬಂದರೆ ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಬೋದು. ಓಕೆನಾ, ಇವತ್ತಿನ ಒಂದು ವಿಡಿಯೋದಲ್ಲಿ ನೀವು ಈಸಿಯಾಗಿ, ಸುಲಭವಾಗಿ, ತುಂಬ ರುಚಿಯಾಗಿ ಮಾಡುವಂತಹ ಮೋಮೋಸ್ ವಿಡಿಯೋ ಇದಾಗಿರುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಬೋದು. ನೋಡ್ತಾ ಇರ್ಬೋದು ನೀವು, ಎಲ್ಲ ವೆಜಿಟೇಬಲ್ಸ್ಗಳನ್ನ ತೊಳೆದು ಹೆಚ್ಚಿಟ್ಕೊಳ್ಳಿ, ಅಥವಾ ಹೆಚ್ಚಿದ ಮೇಲೆ ತೊಳ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಆಮೇಲೆ ಬೀನ್ಸ್ ಬೇಗ ಬೇಯಲ್ಲ ಅಂಥೇಳಿ ಹಾಗಾಗಿ ಕುಕ್ಕರಲ್ಲಿಟ್ಟು ಬೇಯಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಆಮೇಲೆ ಕ್ಯಾಬೇಜು, ಚಿಲ್ಲಿ ಪೇಸ್ಟ್ ಅಂದರೆ ಕುಟ್ಟಿದ ಹಸಿಮೆಣ್ಸಿಕಾಯ್ದು ಪೇಸ್ಟು. ಆಲ್ರೆಡಿ ಮೋಮೋಸ್ಗೆ ಗೋಧಿ ಹಿಟ್ಟನ್ನು ಕಲಸಿಟ್ಕೊಂಡಿದ್ವಿ. ನಮ್ಮ ಒಂದು RCM ನಲ್ಲಿ ಸಿಗುವಂಥ ಆಟ, ಚಿಕ್ಕಿ ಫ್ರೆಶ್ ಆಟ ಸಿಗುತ್ತೆ ಫ್ರೆಂಡ್ಸ್, ನಮ್ಮ ಒಂದು RCM ಅಲ್ಲಿ ಅದನ್ನು ಕಲಸಿಟ್ಕೊಂಡಿದ್ದೀವಿ. ಇದೊಂದು 5-10 ನಿಮಿಷ ಕಲಸಿ 5-10 ನಿಮಿಷ ಬಿಟ್ಟು ರೆಡಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ಹದದಲ್ಲಿ ಇಟ್ಟರೆ ಸಾಕು. ಓಕೆನಾ, ಇದಕ್ಕೆ ಒಂದು ಪೇಸ್ಟ್ ರೆಡಿ ಮಾಡಬೇಕು ಫ್ರೆಂಡ್ಸ್. ಅದಕ್ಕೋಸ್ಕರ ಟೊಮೊಟೊ ಸಾಸು, ಅಂದರೆ ನಮ್ಮ ಒಂದು ಸ್ವೇಚ್ಛ RCMನಲ್ಲಿ ಸಿಗುವಂತಹ ಸ್ವೇಚ್ಛ ಟೊಮೊಟೊ ಕಿಚಪ್ಪು, ಆಮೇಲೆ ಖರ್ಜೂರ್ ಇಂಬ್ಲಿ ಚಟ್ನಿ ಅಂತೇಳಿ ಇದು ಸಿಗುತ್ತೆ ಫ್ರೆಂಡ್ಸ್. ಇದರಲ್ಲೆಲ್ಲ ಐಟಮ್ಸ್ ಇರುತ್ತೆ. ಹಾಗಾಗಿ ಈ ಒಂದು ಪೇಸ್ಟನ್ನ ಹಾಕ್ತಾಯಿದ್ವಿ. ಆಮೇಲೆ ಸೇಜ್ವಾನ್ ಡೀಪ್ಸ್ ಆ್ಯಂಡ್ ಚಟ್ನಿ ಅಂತೇಳಿ ಸಿಗುತ್ತೆ ನಮ್ಮ ಒಂದು ಕಂಪ್ನಿಯಲ್ಲಿ. ಇದನ್ನು ಸಹ 3 ಮಿಕ್ಸ್ ಮಾಡಿ ರೆಡಿ ಮಾಡಿ ಪೇಸ್ಟನ್ನ ರೆಡಿ ಮಾಡಿದ್ವಿ ಫ್ರೆಂಡ್ಸ್. ಓಕೆನಾ, ಈಗ ಇದಕ್ಕೆ ಪೌಡ್ರ್ ಥರ, ಅಂದರೆ ಮಸಾಲೆಗೆ ಏನು ಬೇಕೋ ಅದು ರೆಡಿ ಮಾಡಿತ್ತು. ಇನ್ನೊಂದು ಸ್ವಲ್ಪ ಬೇಕಾಗುತ್ತೆ ಫ್ರೆಂಡ್ಸ್. ಅದಕ್ಕಾಗಿ RCMನಲ್ಲಿ ಸಿಗುವಂತಹ ಸಾಲ್ಟನ್ನು ಯೂಸ್ ಮಾಡ್ತಾಯಿದ್ವಿ. ಆಮೇಲೆ ಹಲ್ದಿ ಪೌಡ್ರು, ಅದನ್ನು ಸಹ ನಮ್ಮ ಒಂದು ಕಂಪ್ನಿಯಲ್ಲೇ ಸಿಗುತ್ತೆ, RCM ಕಂಪ್ನಿಯಲ್ಲೇ ಸಿಗುತ್ತೆ. ಆಮೇಲೆ ಗರಂ ಮಸಾಲ, ಈಗ ಗರಂ ಮಸಾಲ ಹಾಕ್ತಾಯಿದ್ದಾಳೆ. ಇದನ್ನು ಸಹ ನಮ್ಮ ಒಂದು RCM ಕಂಪ್ನಿಯಲ್ಲಿ ಸಿಗುವಂಥ ಒಂದು ಗರಂ ಮಸಾಲ. ಆಮೇಲೆ ಖಾರ ಪುಡಿ ಅಥವಾ ಚಿಲ್ಲಿ ಪೌಡ್ರ್ ಅಂತ ಏನು ಹೇಳ್ತೀವಿ, ಅದನ್ನು ಸಹ ನಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುತ್ತೆ ಫ್ರೆಂಡ್ಸ್. ಈಗ ಅದನ್ನು ಹಾಕ್ತಾಯಿದ್ದೀವಿ. ಸ್ವಲ್ಪ ಹಾಕ್ಕೊಂಡು ನೋಡಿ, ಆಮೇಲೆ ಸ್ವಲ್ಪ ಕಡಿಮೆ ಬಿದ್ದರೆ ಹಾಕ್ಕೊಬೋದು ಫ್ರೆಂಡ್ಸ್. ಮೊದಲೇ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ, ಮಕ್ಕಳೆಲ್ಲ ತಿಂತಾಯಿರ್ತಾರೆ, ದೊಡ್ಡವರೆಲ್ಲ ತಿಂತಾಯಿರ್ತಾರೆ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮಸಾಲೆನ ಈ ಥರ ಪೇಸ್ಟನ್ನ ರೆಡಿ ಮಾಡ್ಕೊಳ್ಳಿ. ಸ್ವಲ್ಪ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ಎಲ್ಲ ಒಂದು ಪಲ್ಯ ಥರ ಎಲ್ಲ ರೆಡಿ ಮಾಡ್ಕೊಂಡ್ಮೇಲೆ ಹಾಕ್ಕೊಂಡು ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಉಪ್ಪು, ಖಾರ ಅದೆಲ್ಲ ಏನೇನು ಕಡಿಮೆ ಇದೆ ಅದನ್ನು ಮತ್ತೆ ಹಾಕ್ಕೊಂಡು ಕಲಸಿ ಬೇಯಿಸ್ಕೊಬೋದು. ಓಕೆನಾ, ಈಗ ಇದನ್ನೆಲ್ಲ ಹಾಕಿ ಪೌಡ್ರದ್ದು ಏನಿರುತ್ತೆ ಮಸಾಲೆನ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾವೆ. ಮೋಮೋಸ್ ಮಾಡಬೇಕಾದ್ರೆ ಈ ಥರದ್ದೆಲ್ಲ ಐಟಮ್ಸ್ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಳಿ, ಬೇಗ ಮೋಮೋಸ್ನ ಮಾಡ್ಬೋದು. ಈಗ ಒಂದೊಂದಾಗಿ ರೆಡಿ ಮಾಡೋಣ ಫ್ರೆಂಡ್ಸ್. ಆ ಒಂದು ಮೋಮೋಸ್ ಒಳಗಡೆ ಬೇಕಾಗುವಂಥ ಒಂದು ಪಲ್ಯನ ರೆಡಿ ಮಾಡ್ಕೊಳ್ಳೋಣ. ಓಕೆನಾ, ಈಗ ಮೊದಲೇದಾಗಿ ಒಂದು 2-3 ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಈಗ ಒಂದು 2-3 ಚಮಚ ಎಣ್ಣೆ ಹಾಕ್ಕೊಂಡಿದ್ವಲ್ಲ, ಇದಕ್ಕೆ ಸಾಸಿವೆ ಜೀರಿಗೆನ ಹಾಕ್ತಾಯಿದ್ದಾರೆ. ಇದೆಲ್ಲ ಒಂದು ಸ್ವಲ್ಪ ಚಟ್ಪಟ ಅಂದಮೇಲೆ ಬೆಳ್ಳುಳ್ಳಿ, ಆಮೇಲೆ ಕೊತ್ತಂಬರಿ, ಕರಿಬೇವು, ಈರುಳ್ಳಿನ ಹಾಕ್ಕೊಬೇಕಾಗತ್ತೆ. ಓಕೆನಾ, ಈಗ ಚಟಪಟ ಅಂತ ಇದೆ ಫ್ರೆಂಡ್ಸ್, ನಿಮಗೆ ಸೌಂಡ್ ಕೇಳ್ತಾ ಇರ್ಬೋದು. ಇದಕ್ಕೇ ಈಗ ಕೊತ್ತಂಬರಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಳ್ಳಿ. ಇದನ್ನು ಸ್ವಲ್ಪ ಕಲಿಸ್ಕೊಳ್ಳಿ. ಈಗ ಬೆಳ್ಳುಳ್ಳಿ ಒಂದು ಸಣ್ಣದಿದ್ದರೆ 2 ಗಡ್ಡೆ ಸುಲ್ಕೊಳ್ರಿ, ಇಲ್ಲಾಂದರೆ ಒಂದು ದೊಡ್ಡದು ಗಡ್ಡೆ ಇದ್ದರೆ ಅದನ್ನು ಬೆಳ್ಳುಳ್ಳಿನ ಒಂದು ದೊಡ್ಡ ಗಡ್ಡೆ ಇರುವಂಥದ್ದು ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಸುಲ್ಕೊಳ್ರಿ. ಓಕೆನಾ, ಬೆಳ್ಳುಳ್ಳಿ ಒಂದು ಸ್ವಲ್ಪ ಬೆಂದ ಮೇಲೆ ಫ್ರೆಂಡ್ಸ್ ಈರುಳ್ಳಿನ ಹಾಕ್ಕೊಳ್ಳಿ. ಓಕೆನಾ, 2-3 ಈರುಳ್ಳಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿ ಈ ಒಂದು ಪಲ್ಯನ ರೆಡಿ ಮಾಡ್ಕೊಬೇಕಾಗತ್ತೆ, ಇದಕ್ಕೆ ಹಾಕ್ಕೊಬೇಕಾಗತ್ತೆ. ಓಕೆನಾ, ಕ್ಯಾರೆಟ್ನು ಸಹ ಅಷ್ಟೇ ಒಂದು 6-7 ತೊಗೊಂಡಿದ್ದೀನಿ, ಅದನ್ನು ಸಹ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಮೊದಲೇ ತೋರಿಸಿದ್ನಲ್ಲ ಫ್ರೆಂಡ್ಸ್, ತರಕಾರಿಗಳನ್ನು ರೆಡಿ ಮಾಡಿ ಇಟ್ಕೊಳ್ಳಿ, ಬೇಗ ಈ ಒಂದು ಮೋಮೋಸ್ಗೆ ಪಲ್ಯವನ್ನು ರೆಡಿ ಮಾಡ್ಕೊಬೋದು. ಓಕೆನಾ, ಈಗ ಇಷ್ಟು ಸಾಕು ಫ್ರೆಂಡ್ಸ್ ಈರುಳ್ಳಿ ಬೆಂದಿರೋದು. ಆಮೇಲೆ ಕ್ಯಾರೆಟ್ ಹಾಕ್ಕೊಳ್ಳೋಣ, ಅದನ್ನು ಸಹ ಸಣ್ಣದಾಗಿ ಹೆಚ್ಕೊಂಡು ತೊಳ್ಕೊಂಡು ಈ ಒಂದು ಪಲ್ಯಕ್ಕೆ ಹಾಕ್ಕೊಳ್ಳಿ. ಇದನ್ನು ಸಹ ಒಂದು 5-10 ನಿಮಿಷ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಆಮೇಲೆ ಇದಕ್ಕೆ ತುರಿದಿರುವಂತಹ ಕ್ಯಾಬೇಜ್, ಇದನ್ನು ಸಹ ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಯೂಸ್
ಮಾಡ್ತಾಯಿದ್ದೀನಿ ಪಲ್ಯಕ್ಕೆ. ಬೇಕಾದರೆ ಸಣ್ಣದಾಗಿ ಹೆಚ್ಚಕ್ಕೆ ಬಂದರೆ ಹೆಚ್ಕೊಬೋದು, ಇಲ್ಲಾಂದರೆ ಈ ಥರ ತುರುವ ಮಣಿ ಇರುತ್ತಲ್ಲ ಫ್ರೆಂಡ್ಸ್, ಅದರಿಂದ ತುರ್ಕೊಂಬಿಡಿ. ಓಕೆನಾ, ಬೇಗ ಬೆಂದುತ್ತೆ ಫ್ರೆಂಡ್ಸ್ ಇದು, ಅದಕ್ಕೋಸ್ಕರ. ಓಕೆನಾ, ಅದೆಲ್ಲ ಹಾಕಿದ ಮೇಲೆ ಒಂದು 5 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಇದನ್ನು ಸಹ ತೊಳ್ಕೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ. ಓಕೆನಾ, ಬೇಕಾದರೆ ಎಲ್ಲ ತರಕಾರಿಗಳನ್ನು ತುರ್ಕೊಬೋದು, ಬಟ್ ನನಗೇನು ಅಷ್ಟು ಇದು ಅನಿಸ್ಲಿಲ್ಲ ಫ್ರೆಂಡ್ಸ್, ಹಾಗಾಗಿ ಕ್ಯಾಬೇಜ್ ಮಾತ್ರ ತುರ್ಕೊಂಡಿದ್ದೀನಿ. ಓಕೆನಾ, ಇದೆಲ್ಲ ಹಾಕಿ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಮೊದಲೇ ಬೇಯಿಸ್ಕೊಂಡಿದ್ನಲ್ಲ ಬೀನ್ಸ್ನ, ಅದನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ತುಂಬ ಚೆನ್ನಾಗಿರುತ್ತೆ ಈ ಒಂದು ವೆಜ್ ಮೊಮೋಸು. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಓಕೆನಾ, ಈಸಿಯಾಗಿ ಬ್ರೇಕ್ಫಾಸ್ಟ್ಗೂ ಸಹ ಈ ಒಂದು ಮೊಮೋಸ್ನ ಮಾಡ್ಕೊಳ್ಳಿ. ಇದನ್ನು ಸಹ ಒಂದು 5 ನಿಮಿಷ ಬೇಸ್ ಚೆನ್ನಾಗಿ ಎಲ್ಲ ತರಕಾರಿಗಳು ಹೊಂದ್ಕೊಬೇಕು, ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ, ಒಂದು 5 ನಿಮಿಷ ಆ ಥರ ಕಲಿಸ್ಕೊಂಡು ಬೇಯಿಸ್ಕೊಳ್ಳಿ. ಈಗ ಚಿಲ್ಲಿ ಪೇಸ್ಟ್ ಅಂದರೆ ಕುಟ್ಟಿದ ಹಸಿಮೆಣ್ಸಿಕಾಯ್ದು ಒಂದು ಅರ್ಧ ಚಮಚ ಹಾಕ್ಕೊಳ್ಳಿ. ಒಂದು ಸಣ್ಣ ಚಮಚದಿಂದ ಸೋಡಾ ಪುಡಿ, ಅಂದರೆ ವಿನೆಗರ್ ಇಲ್ಲ ಫ್ರೆಂಡ್ಸ್, ಹಾಗಾಗಿ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊಳ್ಳಿ. ಆಮೇಲೆ ಅದು ಪೌಡ್ರದ್ದು ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ, ಅರಿಶಿನ ಪುಡಿ, ಖಾರ ಪುಡಿ, ಉಪ್ಪು, ಗರಂ ಮಸಾಲ, ಅದೆಲ್ಲ ಪುಡಿನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ಆಮೇಲೆ ಅದೆಲ್ಲ ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಓಕೆನಾ, ಈಗ ನೋಡಿ ಫ್ರೆಂಡ್ಸ್, ಎಲ್ಲ ಕಡೆ ಹೊಂದ್ಕೊಬೇಕು. ತರಕಾರಿ ಯಾವ ಥರ ಬೇಯಿಸ್ಕೊಂಡ್ವಿ ಅದೇ ರೀತಿ ಈ ಎಲ್ಲ ಮಸಾಲೆನೂ ಅದಕ್ಕೆಲ್ಲ ಹೊಂದ್ಕೊಳ್ಳುವಷ್ಟು ಬೇಯಿಸ್ಕೊಳ್ಳಿ. ಚೆನ್ನಾಗಿ ಕಲಸಿ ಒಂದು 5 ನಿಮಿಷ 10 ನಿಮಿಷ ಬಿಟ್ಟು ಒಲಿನ ಆಫ್ ಮಾಡ್ಕೊಂಬಿಡಿ. ಓಕೆನಾ, ನೋಡಿ ಫ್ರೆಂಡ್ಸ್, ಇದು ಪಲ್ಯ ರೆಡಿ ಆಯಿತು. ಈಗ ಮೊಮೋಸಿಗೆ ಕಲಸಿಟ್ಟಿರ್ತೀವಲ್ಲ, ಆ ಒಂದು ಗೋಧಿ ಹಿಟ್ಟನ್ನು ಏನು ಕಲಸಿಟ್ಕೊಂಡಿರ್ತೀವಿ, ಈಗ ರೆಡಿ ಮಾಡೋಣ ಫ್ರೆಂಡ್ಸ್. ಓಕೆನಾ, ಇದು ಪಲ್ಯ ರೆಡಿ ಆಯಿತು. ಈಗ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಪಲ್ಲಂತೂ ರೆಡಿ ಆಯಿತು ಫ್ರೆಂಡ್ಸ್. ಈಗ ಮೊಮೋಸ್ ಯಾವ ರೀತಿ ಮಾಡಬೇಕಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲೇ ಆಲ್ರೆಡಿ ಕಲಸಿಟ್ಟಿದ್ವಲ್ಲ ಫ್ರೆಂಡ್ಸ್ ಗೋಧಿ ಹಿಟ್ಟನ್ನು, ಈಗ ಅದನ್ನು ಒಂದು ಸ್ವಲ್ಪ ದೊಡ್ಡದಾಗಿ ಚಪಾತಿ ಥರ ಮಾಡ್ಕೊಳ್ಳಿ. ಈ ಥರ ಒಂದು ಸ್ವಲ್ಪ ನಾದ್ಕೊಂಡು ಎಣ್ಣೆ ಹಚ್ಚಿ, ಹಿಟ್ಟೇನು ಹಚ್ಚಕ್ಕೆ ಹೋಗಬೇಡ್ರಿ, ಎಣ್ಣೆ ಹಚ್ಚಿ ಸ್ವಲ್ಪ ದೊಡ್ಡದು ಚಪಾತಿ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಒಂದು ಬಟ್ಲು ಏನಾದರೂ ತೊಗೊಂಡು ಅದರಿಂದ ಸಣ್ಣ ಸಣ್ಣದಾಗಿ ಕೊರ್ಕೊಬೇಕಾಗತ್ತೆ. ಓಕೆನಾ, ಇಲ್ಲಾಂದರೆ ನೀವು ಸಣ್ಣದಾಗಿ ಸಣ್ಣ ಉಳ್ಳಿ ಮಾಡಿಕೊಂಡು ನೀವು ಚಪಾತಿ ಥರ ಮಾಡಿಕೊಂಡು ಅಥವಾ ಸಣ್ಣದಾಗಿ ನೀವು ಲಟ್ಟಿಸ್ತೀನಿ ಅಂದರೆ ಪರವಾಗಿಲ್ಲ. ಇಲ್ಲಾಂದರೆ ಈ ಥರ ದೊಡ್ಡದು ಚಪಾತಿ ಥರ ಮಾಡಿಕೊಂಡು ಒಂದು ಸ್ವಲ್ಪ ದಪ್ಪನೇ ಇರಲಿ ಫ್ರೆಂಡ್ಸ್. ಓಕೆನಾ, ಅದಕ್ಕಂದರೆ ಅದು ಪಲ್ಯನ ತುಂಬಿ ಈ ಥರ ಮಡಚಬೇಕಾಗತ್ತೆ, ಅದಕ್ಕೋಸ್ಕರ ಒಂದು ಸ್ವಲ್ಪ ದಪ್ಪಂಗೆ ಚಪಾತಿ ಥರ ಮಾಡಿಕೊಂಡು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಬಟ್ಲ, ಆ ಒಂದು ಬಟ್ಲ ನಿಮ್ಗೆ ಯಾವ ಥರ ಅಳತೆ ಬೇಕು, ದೊಡ್ಡದು ಬೇಕಂದರೆ ದೊಡ್ಡದು ಬಟ್ಲಾರ ತೊಗೊಳ್ಳಿ, ಅಥವಾ ಸಣ್ಣದು ಸಾಕು ಅಂತ ಅಂದರೆ ಈ ಥರ ಸಣ್ಣದು ಬಟ್ಲ ತೊಗೊಂಡು ಈ ಥರ ಸಣ್ಣದು ಪೂರಿ ಥರ ಮಾಡ್ತೀವಲ್ಲ ಆ ಥರ ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಅದಕ್ಕೆ ಪಲ್ಯನ ತುಂಬಿ ಹುಗ್ಗಾದ ಮೇಲೆ ಬೇಯಿಸ್ಬೇಕಾಗತ್ತೆ. ಇದರಲ್ಲಿ ನಾನು 2 ಥರದಲ್ಲಿ ಮೊಮೋಸ್ನ ಬೇಯಿಸುವಂಥದ್ದು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ನೀವು ನಿಮ್ಮ ಮನೇಲಿ ಯಾವ್ದು ಅವೈಲೇಬಲ್ ಇದೆ, ಆಲ್ರೆಡಿ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತೆ. ಇಡ್ಲಿ ಪಾತ್ರೆನಲ್ಲಿ ನಾನು ಮೊಮೋಸ್ನ ಬೇಯಿಸ್ಕೊಂಡಿರೋದು ಫ್ರೆಂಡ್ಸ್, ಎಲ್ಲರ ಮನೇಲಿ ಇದ್ದೇ ಇರುತ್ತೆ. ಬಟ್ ಏನಾದರೂ ಕೆಟ್ಟೋಗಿದ್ರೆ ಅಥವಾ ಏನಾದರೂ ಅದು ಇರಲಿಲ್ಲ ಅಂತಂದರೆ, ಬೇಗ ಭಾಳ ಜನ ಇದ್ದರೆ ಅಂದರೆ 2 ಸ್ಟವ್ ಮೇಲೆ ಇಟ್ಕೊಂಡು ನಾವು ಬೇಗ ಮಾಡ್ಕೊಬೋದು ಫ್ರೆಂಡ್ಸ್. ಹಾಗಾಗಿ 2 ಥರದಲ್ಲಿ ನಿಮಗೆ ತೋರಿಸಿದ್ದೀನಿ. ನೀವು ಯಾವುದು ನಿಮಗೆ ಈಸಿ ಆಗುತ್ತೆ ಆ ಥರದಲ್ಲಿ ನೀವು ಮೊಮೋಸ್ನ ಬೇಯಿಸ್ಕೊಬೋದು. ಓಕೆನಾ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಸಣ್ಣದಾಗಿ ಲಟ್ಟಿಸ್ಕೊಂಡು ಪೂರಿ ಥರ ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ನಲ್ಲಿ ಲಟ್ಟಿಸ್ಕೊಂಡು ನಡುವಕ್ಕೆ ಪಲ್ಯನ ತುಂಬಿ ಈಗ ಮೋದಕ ಮಾಡ್ತೀವಲ್ಲ ಫ್ರೆಂಡ್ಸ್, ಅದರಿಂದ ಮಾಡ್ಕೊಳ್ಳಿ. ನಿಮಗೆ ಈ ಥರ ಬರಲಿಲ್ಲ ಅಂತಂದರೆ ಅವು ಸಿಗ್ತಾವಲ್ಲ ಫ್ರೆಂಡ್ಸ್, ಮೋದಕ ಥರ ನಿಮಗೆ ಮಟೀರಿಯಲ್ ಸಿಗುತ್ತೆ. ಅದರಲ್ಲಿ ಈ ಥರ ಹಿಟ್ಟು ನಾವು ಲಟ್ಸಿರುವಂಥ ಒಂದು ಚಪಾತಿ ಥರ ಏನು ಸಣ್ಣದು ಪೂರಿ ಥರ ಏನು ಮಾಡಿದ್ವಿ ಅದನ್ನಿಟ್ಟು ಪಲ್ಯನ ತುಂಬಿ ಕೊರ್ಬಿಡ್ಬೋದು. ಓಕೆನಾ, ಆ ಥರದ್ದು ಏನಾದರೂ ಮಟೀರಿಯಲ್ ಸಿಕ್ಕರೆ ಅದನ್ನು ತೊಗೊಳ್ಳಿ, ಇಲ್ಲಾಂದರೆ ಕೈಲೇ ಈ ಥರ ಮೋದಕ ಥರ ಮಾಡಿಕೊಂಡು ರೆಡಿ ಮಾಡಿಟ್ಕೊಳ್ಳಿ. ಇಲ್ಲಿ ನೀರನ್ನು ಕಾಯ್ಸೋಕ್ಕಿಟ್ಟಿದ್ದೀನಿ ಫ್ರೆಂಡ್ಸ್, ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ ನಾನು, ಅದರಲ್ಲಿ ನೀರನ್ನು ಕಾಯ್ಸೋಕ್ಕಿಟ್ಟಿದ್ದೀನಿ. ಆಮೇಲೆ ಇಡ್ಲಿದು ಸ್ಟ್ಯಾಂಡ್ ಇರ್ತಾವಲ್ಲ ಅದಕ್ಕೆ ಎಣ್ಣೆ ಹಚ್ಚಿ ಆಮೇಲೆ ಇವನ್ನ ಮೊಮೋಸ್ನ ಇಡಬೇಕಾಗತ್ತೆ. ಇಲ್ಲಿ ನೋಡ್ತಾ ಇರ್ಬೋದು 2 ಇಡ್ಲಿ ಸ್ಟ್ಯಾಂಡ್ ಇದ್ದಾವೆ ಫ್ರೆಂಡ್ಸ್, ಅದಕ್ಕೆ 2ಕ್ಕೂ ಎಣ್ಣೆ ಸವರಿದ್ದೀನಿ. ಇವುಗಳನ್ನಿಟ್ಟು ಒಂದು 5ರಿಂದ 10 ನಿಮಿಷ ಬೇಯಿಸ್ಕೊಬೇಕಾಗತ್ತೆ. ಓಕೆನಾ, ಚೆನ್ನಾಗಿ ಬೆಂದಬೇಕು ಫ್ರೆಂಡ್ಸ್, ಅದು ಚೆನ್ನಾಗಿ ಬೆಂದಿದ್ರೆ ಮಾತ್ರ ನಮ್ಗೆ ತಿನ್ನೋಕೆ ಇಷ್ಟ ಆಗುತ್ತೆ, ರುಚಿಯಾಗುತ್ತೆ, ಟೇಸ್ಟೂ ಸಹ ಬರುತ್ತೆ ಫ್ರೆಂಡ್ಸ್. ಓಕೆನಾ, ನೀವು 5ರಿಂದ 10 ನಿಮಿಷ ಕರೆಕ್ಟಾಗಿ ಬೇಯಿಸ್ಕೊಂಡ್ರೆ ಆವಾಗಲೇ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೀವು ಇಡ್ಲಿ ಪಾತ್ರೆದಲ್ಲಿ ಇಟ್ಟರೆ ಸೌಂಡ್ ಬಂದುಬಿಡುತ್ತೆ ಅಥವಾ ಸುತ್ತಾರ್ದು ಹೊಗೆ ಬಂದುಬಿಡುತ್ತೆ. ನೀವು ಯಾವ ರೀತಿ ಇಡ್ಲಿ ಮಾಡ್ತೀರಲ್ಲ ಅದೇ ರೀತಿಯೇ ಬೇಗ ಬೇಯಿಸ್ಕೊಬೋದು. ಅಂದರೆ ಅವಸರ ಮಾಡಬೇಡಿ ಫ್ರೆಂಡ್ಸ್, ನಿಧಾನಕ್ಕೆ ಅದನ್ನು
5ರಿಂದ 10 ನಿಮಿಷ ಬೇಯಿಸ್ಕೊಂಡು ತಗೊಂಬಿಡಿ. ಇಲ್ಲಿ ತೆಗ್ದಿದ್ದೀನಿ ನೋಡಿ ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ರುಚಿಯಾಗಿತ್ತು. ನೀವು ಬೇಕಾದರೆ ಈ ಥರ ಟ್ರೈ ಮಾಡಿ ನೋಡಿ, ಓಕೆನಾ. ಮನೆಯಲ್ಲೇ ಮಾಡ್ಕೊಂಡು ತಿನ್ಕೊಬೋದು. ಹೊರಗಡೆ ಹೋಗಿ ತಿನ್ನೋಕ್ಕಿಂತ ಇಲ್ಲಿ ಮನೇಲೇ ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿ ಅನಿಸುತ್ತೆ. ಮಾಡಿದವ್ರಿಗೂ ಖುಷಿ ಅನಿಸುತ್ತೆ, ತಿಂದವ್ರಿಗೂ ಖುಷಿ ಅನಿಸುತ್ತೆ. ನಮ್ಗೆ ಹೊಟ್ಟೆ ತುಂಬ ತಿನ್ಬೋದು ಫ್ರೆಂಡ್ಸ್. ಮನೇಲಿ ಮಾಡ್ಕೊಂಬಿಟ್ರೆ ಎಲ್ಲರೂ ಹೊಟ್ಟೆ ತುಂಬ ಖುಷಿಯಿಂದ ತಿನ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಒಂದು ವಿಡಿಯೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ದೊಡ್ಡವರಾದರೆ ಕಮೆಂಟ್ ಮಾಡಿ, ಸಣ್ಣವ್ರೇನಾದರೂ ಈ ಒಂದು ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ, ಓಕೆನಾ. ಈಗ ರೆಡಿ ಆಯಿತು ಫ್ರೆಂಡ್ಸ್. ನಮ್ಮ ಒಂದು ಕಂಪ್ನಿಯಲ್ಲಿ ಸಿಗುವಂತಹ ಒಂದು ಸೇಜ್ವಾನ್ ಅಂತ ಏನು ಹೇಳಿದ್ವಿ, ಆ ಒಂದು ಚಟ್ನಿ ಜೊತೆ ತಿಂದ್ವಿ ಫ್ರೆಂಡ್ಸ್. ತುಂಬ ರುಚಿಯಾಗಿತ್ತು. ಸೇಮ್ ನಾವು ಚಟ್ನಿ ಮಾಡ್ತೀವಲ್ಲ, ಕೆಂಪು ಚಟ್ನಿ, ಅದೇ ಥರನೇ ಇತ್ತು. ಖಾರವಾಗಿ ತುಂಬ ರುಚಿಯಾಗಿತ್ತು. ನಾನು ತಿಂದು ನೋಡಿದೆ, ನನ್ನ ಮಕ್ಳಿಗೂ ತಿಂದು ನೋಡ್ರಿ ಅಂತೇಳಿ ಹೇಳಿದೆ. ಅವ್ರೂ ಸಹ ತುಂಬ ಖುಷಿಪಟ್ರಿ. ಸ್ವಲ್ಪ ಈ ಒಂದು ಚಳಿಗಾಲದಲ್ಲಿ ಖಾರ ಅಂತೇಳಿ ಏನಾದರೂ ಬೇಕು ಅಂತ ಅನಿಸುತ್ತಲ್ಲ ಫ್ರೆಂಡ್ಸ್, ಆ ಟೈಮ್ನಲ್ಲಿ ಈ ಥರ ಮೋಮೋಸ್ ಜೊತೆ ಸೇಜ್ವಾನ್ ಚಟ್ನಿನ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ. ನನ್ನ ಮಗಳು ತಿಂತಾ ಇದ್ದಾಳೆ, ದೊಡ್ಡ ಮಗಳು. ರುಚಿ ಇದೆ ಅಮ್ಮ ಅಂತಂದು. ಆವಾಗಲೇ ಮೊದಲೇ ಒಂದು ಟೈಮ್ ತಿಂದಿದ್ಲು, ಇನ್ನೊಂದು ತಿಂತಾಯಿದ್ಲು. ಅವಾಗ ಕೇಳಿದೆ, ರುಚಿ ಇದೆ ಅಂತ ಹೇಳಿದ್ಲು. ಆಮೇಲೆ ಇವಳು ನನ್ನ ಸಣ್ಣ ಮಗಳು, ಇವಳು ಸಹ ತಿಂದು ನೋಡಿದ್ಲು. ರುಚಿ ಐತಮ್ಮ ಅಂತೇಳಿ ಹೇಳಿದ್ಲು. ಖಾರ ಇತ್ತು, ಬಟ್ ಪರವಾಗಿಲ್ಲ, ಟೇಸ್ಟಿಯಾಗಿತ್ತು. ಆಮೇಲೆ ಇನ್ನೊಬ್ಬರು ನನ್ನ ಭಾವರ ಮಗಳು ನಮ್ಮ ಮನೇಲಿ ಇರ್ತಾರಂತ ಹೇಳ್ತಾ ಇರ್ತೀನಲ್ಲ ಫ್ರೆಂಡ್ಸ್, ಅವ್ರೂ ಸಹ ತಿಂದು ನೋಡಿದ್ಲು. ತುಂಬ ರುಚಿಯಾಗಿದೆ ಅಂತೇಳಿ ಹೇಳಿದ್ಲು. ಇನ್ನೊಂದು ಟೈಪ್ ಅಂದರೆ ಮೋಮೋಸ್ನ ಇನ್ನೊಂದು ಟೈಪಲ್ಲಿ ನಾವು ಬೇಯಿಸ್ಕೊಬೋದು. ಅದು ಯಾವ ರೀತಿ ಅಂತೇಳಿ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು ನೀವು. ಜಾಲ್ರಿದು ಏನಾದರೂ ತಟ್ಟೆ ಇದ್ದರೆ, ಅಥವಾ ನೀವು ಹಾಲಿನ ಮೇಲೆ ಮುಚ್ಚೋಕ್ಕೆ ಈ ಥರದ ಒಂದು ಜಾಲ್ರಿ ಥರ ಇರುವಂಥ, ಅಂದರೆ ಸಣ್ಣ ತೂತಿರುವಂಥ ಒಂದು ತಟ್ಟೆನ ಯೂಸ್ ಮಾಡ್ತಾ ಇರ್ಬೋದು. ಆ ಒಂದು ತಟ್ಟೆನ ಇಟ್ಟು ಸಹ ನೀವು ಮೇಲೆ ಬೇಯಿಸ್ಕೊಬೋದು ಫ್ರೆಂಡ್ಸ್. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕಾದಮೇಲೆ ಈ ಒಂದು ತೂತಿರುವಂಥ ಒಂದು ತಟ್ಟೆನ ಇಟ್ಟು ಅದ್ರ ಮೇಲೆ ಎಣ್ಣೆ ಸವರಿ ತಟ್ಟೆನ ಇಟ್ಬಿಡಿ ಫ್ರೆಂಡ್ಸ್. ಅದ್ರ ಮೇಲೆ ಈ ಒಂದು ಮೋಮೋಸ್ನ ಇಟ್ಟು ಮೇಲೆ ಮುಚ್ಚಳ ಯಾವುದಾದ್ರೂ ಇದ್ದರೆ ಅದನ್ನು ಮುಚ್ಕೊಳ್ಳಿ. ಮುಚ್ಚಿದ ಮೇಲೆ ಅದನ್ನು ಸಹ ಒಂದು 5-10 ನಿಮಿಷ ಬಿಟ್ಬಿಡಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಅದನ್ನು ಸಹ ಸೇಮ್ ಈಗ ನಾವು ಇಡ್ಲಿ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ವಲ್ಲ, ಅದೇ ರೀತಿ ಆಗುತ್ತೆ. ತುಂಬ ಚೆನ್ನಾಗಿ ಅನಿಸುತ್ತೆ. ಭಾಳ ಜನ ಇದ್ದರೆ 2 ಒಲೆ ಮೇಲೇ ಇಟ್ಟು ನಾವು ಬೇಗ ಎಲ್ರಿಗೂ ಸಹ ಕೊಡ್ಬೋದಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು 2 ಥರದಲ್ಲಿ ನಿಮಗೆ ಮೋಮೋಸ್ ಮಾಡೋದು, ಮೇಲೆ ಬೇಯಿಸ್ಕೊಂಡು ಯಾವ ರೀತಿ ಮಾಡಬೇಕಂತೇಳಿ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೂ ಸಹ ಇಷ್ಟ ಆಗೇ ಆಗುತ್ತೆ. ಈ ಒಂದು ಮೋಮೋಸು ಫ್ಯಾಮಿಲಿ ಜೊತೆ ನಮ್ಮ ಒಂದು ಮೋಮೋಸ್ ಪಾರ್ಟಿ ಆಯಿತು ಅವತ್ತಿನ ದಿವಸ. ನನ್ನ ದೊಡ್ಡ ಮಗಳು ಅಪ್ಪಾಜಿಗೆ ನಾನೇ ಕೊಡ್ತೀನಮ್ಮ ಅಂಥೇಳಿ ಕೊಟ್ಟಳು. ಅವರು ಸಹ ತಿಂದು ಖುಷಿಯಾಗಿ ತುಂಬ ರುಚಿಯಾಗಿದೆ, ಖಾರವಾಗಿ, ಚಳಿ ಐತಿ ಮೊದಲ, ತುಂಬ ರುಚಿ ಐತೆ ನೋಡು ಅಂಥೇಳಿ ಹೇಳಿದರು. ಉಳಿದಿರುವಂಥ ಎಲ್ಲ ಮೊಮೋಸ್ಗಳನ್ನು ಮಾಡಿಕೊಂಡು ಬಿಸಿಯಾಗಿ ಎಲ್ಲರೂ ತಿಂದ್ವಿ. ತುಂಬ ಖುಷಿಪಟ್ವಿ. ಅವತ್ತಿನ ದಿನ ಮೊಮೋಸ್ ಪಾರ್ಟಿನೇ ಆಯಿತು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್ ಎಲ್ರಿಗೂ.